ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವ್ಯವಸಾಯ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಆರ್ಡರ್ನ ಹೇಗೆ ಪ್ಲೇಸ್ ಮಾಡುವುದು ಅಂತ ನೋಡೋಣ. ವ್ಯವಸಾಯ ಆ್ಯಪನ್ನು ಈಗ ನಾವು ವಾಟ್ಸಪ್ಪಲ್ಲಿ ಕಳಿಸಲಾಗಿರುತ್ತೆ. ಆ ಆ್ಯಪನ್ನು ನಾವು ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಅಂತ ತೋರಿಸುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನಲ್ಲಿ ಈ ಥರ ಡು ಯು ವಾಂಟ್ ಟು ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗೋದಕ್ಕೆ ಒಂದು 10 ಸೆಕೆಂಡ್ಸ್ ಆದರೂ ಬೇಕಾಗುತ್ತೆ. ಇನ್ಸ್ಟಾಲ್ ಆದ ತಕ್ಷಣ ಅದು ಈ ಥರ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗುತ್ತೆ. ಅದು ಸ್ಕ್ಯಾನ್ ಆಗೋವರೆಗೂ ವೆಯ್ಟ್ ಮಾಡಿ. ಸ್ಕ್ಯಾನ್ ಆದ ತಕ್ಷಣ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅದು ಒಂದು ನೋಟಿಫಿಕೇಷನ್ನ ತೋರಿಸುತ್ತೆ. ಎಲ್ಲ ವ್ಯವಸಾಯ ಟು ಸೆಂಡ್ ಯು ನೋಟಿಫಿಕೇಷನ್ಸ್ ಅಂತ. ಸೊ ಎಲ್ಲ ಹೊಡೀರಿ. ಎಲ್ಲ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸೊ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಎಂಟರ್ ಮಾಡಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬರೋದಕ್ಕೆ ಒಂದು 30 ಸೆಕೆಂಡ್ಸ್ ಆದರೂ ಬೇಕಾಗುತ್ತೆ. ಸೊ 30 ಸೆಕೆಂಡ್ ವೆಯ್ಟ್ ಮಾಡಿ. ಒಂದು ವೇಳೆ ಒ ಟಿ ಪಿ ಬಂದಿಲ್ಲ ಅಂತಂದರೆ ಅಲ್ಲಿ ರೀಸೆಂಟ್ ಒ ಟಿ ಪಿ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಮತ್ತೊಂದು ಸರ್ತಿ ಜನ್ರೇಟ್ ಆಗುತ್ತೆ. ಸೊ ಇವಾಗ ನನಗೆ ಒ ಟಿ ಪಿ ಬಂದಿದೆ. ಸೊ ನಾನು ಒ ಟಿ ಪಿನ ಎಂಟರ್ ಮಾಡ್ತಾಯಿದ್ದೀನಿ. ನೋಡಿ, ಒ ಟಿ ಪಿ ಬಂದಿಲ್ಲ ಅಂತಂದರೆ ಇಲ್ಲಿ ರೀಸೆಂಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸರ್ತಿ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಸೊ ಒ ಟಿ ಪಿ ನನಗೆ ಬಂದಿದೆ, ಎಂಟರ್ ಮಾಡ್ತಾಯಿದ್ದೀನಿ. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಮೊಬೈಲ್ನಲ್ಲಿರುವ ಜಿ ಪಿ ಎಸ್ ಲೊಕೇಶನ್ನ ಆ್ಯಕ್ಸೆಸ್ನ ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ಈ ಥರ ಎಲ್ಲ ಒಂದು ಕ್ವಶನ್ ಇದನ್ನು ಕೇಳುತ್ತೆ. ಎಲ್ಲ ವ್ಯವಸಾಯ ಟು ಆ್ಯಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ. ಸೊ ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಇದೇ ನಂಬರಲ್ಲಿ ಲಾಗಿನ್ ಆಗಿರೋದ್ರಿಂದ ಸೇವ್ ಆಗಿರೋ ಅಡ್ರೆಸ್ನೆಲ್ಲ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆಲ್ಲ ಇದೆಲ್ಲ ತೋರಿಸಲ್ಲ, ಫಸ್ಟ್ ಟೈಮ್ ಆಗಿದ್ದರೆ ತೋರಿಸಲ್ಲ. ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಜಿ ಪಿ ಎಸ್ ಆ್ಯಕ್ಸೆಸ್ ಲೊಕೇಶನ್ ಆ್ಯಕ್ಸೆಸ್ ಆಗಬೇಕಂದ್ರೆ ಒಂದು 30 ಸೆಕೆಂಡ್ಸ್ ಆಗುತ್ತೆ. ವೆಯ್ಟ್ ಮಾಡಿ. ಆ್ಯಕ್ಸೆಸ್ ಆದಮೇಲೆ ಇಲ್ಲಿ ಕೆಳಗಡೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂತ ಈ ಥರ ಈ ನಂಬರ್ಸ್ ಎಲ್ಲ ಬರಬೇಕು. ಬಂದ್ರೇ ಅದು ಲೊಕೇಶನ್ ಆ್ಯಕ್ಸೆಸ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಬಂದಮೇಲೆ ಕೆಳಗಡೆ ತೋರಿಸಿರೋ ಹೋಮ್, ವರ್ಕ್, ಅದರ್ ಅಂತ ಆಪ್ಷನ್ಸ್ ಇದೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿ. ಸೊ ನಾನು ವರ್ಕ್ ಆಪ್ಷನ್ನ ಚೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೇಮ್ನ ಎಂಟರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿ. ಅಲ್ಲಿ ಸಿಟಿ ಅನ್ನೋದರಲ್ಲಿ ಸಿಟಿ ಹೆಸರು ಹಾಕಿರಿ. ಆಮೇಲೆ ಲ್ಯಾಂಡ್ಮಾರ್ಕ್, ನಿಯರ್ ಬೈ ನಿಮ್ಗೆ ಯಾವ್ದಾದ್ರು ಲ್ಯಾಂಡ್ಮಾರ್ಕ್ ಇದ್ದರೆ ಆ ಲ್ಯಾಂಡ್ಮಾರ್ಕ್ನ ಹೆಸರನ್ನ ಹಾಕಿ. ಸೊ ನನಗೆ ನಿಯರ್ ಅಂತಂದರೆ ಏನೋ ಒಂದು ಲ್ಯಾಂಡ್ಮಾರ್ಕ್ ಹಾಕ್ತೀನಿ. ನಿಯರ್ ರೈಲ್ವೆ ಗೇಟ್. ಸೊ ಈ ಥರ ಲ್ಯಾಂಡ್ಮಾರ್ಕ್ನ ಹಾಕಿದ್ಮೇಲೆ ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಅದು ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ತೊಗೊಂಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ನನಗಿವಾಗ ಅಡ್ರೆಸ್ ಸೇವ್ ಇರೋದ್ರಿಂದ ಒಂದು ಆಪ್ಷನ್ಸ್ ಕೇಳುತ್ತೆ. ನೀವು ಯಾವ ಅಡ್ರೆಸ್ನ ಸೆಲೆಕ್ಟ್ ಮಾಡ್ತೀರೋ ಆ ಅಡ್ರೆಸ್ಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಸೊ ನಾನು ಇಲ್ಲಿ ವರ್ಕ್ ಅಂತ ಕ್ರಿಯೇಟ್ ಮಾಡಿದ್ದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಐಟಮ್ಸ್ ಓಪನ್ ಆಗುತ್ತೆ. ಯಾವಾಗ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ತೊಗೊಳ್ಳಲ್ವೋ ಆವಾಗ ಈ ಥರ ಐಟಮ್ಸ್ ಎಲ್ಲ ಓಪನ್ ಆಗೋಲ್ಲ. ಅದು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ನಂಬರ್ಸ್ ತೋರಿಸಿದಾಗಲೇ ಈ ಥರ ಐಟಮ್ಸ್ ಎಲ್ಲ ಪ್ರಾಡಕ್ಟ್ ಲಿಸ್ಟೆಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರಾಡಕ್ಟ್ ಲಿಸ್ಟನ್ನ ಸ್ಕ್ರಾಲ್ ಮಾಡಿ ಕೂಡ ನೋಡ್ಬೋದು. ನಿಮ್ಗೆ ಯಾವ್ದು ಐಟಮ್ ಬೇಕು ಅಂತ, ಯಾವ ಪ್ರಾಡಕ್ಟ್ ಬೇಕು ಅಂತ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಇರೋ ರೇಟೆಲ್ಲ ಒಂದು ಎಸ್ಎಮ್ಸಿನ ಮೇಲೆ ಹಾಕಿರೋದು, ಯಾವುದು ನಿಖರವಾದ ಬೆಲೆ ಅಲ್ಲ. ಸೊ ನೀವು ಎಷ್ಟು ಐಟಮ್ಸ್ನ ಆ್ಯಡ್ ಮಾಡ್ತಾ ಇರ್ತೀರೋ ಅದೆಲ್ಲ ಇಲ್ಲಿ ನಿಮಗೆ ಮೇಲೆ ಕಾಣಿಸ್ತಿರೋ ಕಾರ್ಟಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ನೀವು ನಿಮ್ಮದೆಲ್ಲ ಆರ್ಡರ್ಸ್ ಆದಮೇಲೆ ಆ್ಯಡ್ ಮಾಡಾದ್ಮೇಲೆ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಾನು ಯಾವ ಐಟಮ್ಸ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸೊ ಒಂದು ವೇಳೆ ನಿಮ್ಗೆ ಐಟಮ್ಸ್ನ ಸ್ಕ್ರಾಲ್ ಮಾಡಿ ನೋಡೋದು ಕಷ್ಟ ಅನಿಸಿದ್ರೆ
ಈ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಐಟಮ್ ನೇಮ್ನ ಟೈಪ್ ಮಾಡಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಈ ಥರ ನೋಡಿ ನಾನು ಆನಿಯನ್ ಅಂತ ಮಾಡಿದೆ, ಇಲ್ಲಿ 3 ವೆರೈಟೀಸ್ ತೋರಿಸ್ತು. ಸೊ ನಾನು ಆನಿಯನ್ ಸಾಂಬಾರು ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದು ಐಟಮ್ಸ್ನ ಆ್ಯಡ್ ಅಪ್ ಮಾಡ್ತಾಯಿದ್ದೀನಿ. ಆ್ಯಡ್ ಅಪ್ ಮಾಡಿದ್ಮೇಲೆ ಈ ಥರ ಕಾರ್ಟಲ್ಲಿ ಹೋಗ್ಬಿಟ್ಟು ನಾನು ನೋಡ್ಬೋದು ಯಾವುದೋ ಐಟಮ್ ಇದೆಯಾ ಅಂತ. ಸೊ ನಾನು ಎಲ್ಲ ಆ್ಯಡ್ ಮಾಡಿರೋ ಐಟಮ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಒಂದು ವೇಳೆ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಐಟಮ್ ಬೇಡ ಅನಿಸಿದ್ರೆ ಅದನ್ನ ಡಿಲೀಟ್ ಸಹ ಮಾಡ್ಬೋದು. ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ಆ ಐಟಮ್ ಡಿಲೀಟ್ ಆಗುತ್ತೆ. ಸೊ ಇವಾಗ 3 ಐಟಮ್ ಉಳೀತು. 3 ಐಟಮ್ನ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಡರ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸೊ ಅಲ್ಲಿ ನಾನು ಹಾಕಿದ ನೇಮ್ ವ್ಯವಸಾಯ ಅಂತ, ನಂಬರು ಈ ನಂಬರ್ ಹಾಕಿದ್ದೆ. ಆಮೇಲೆ ಡೆಲಿವರಿ ಅಡ್ರೆಸ್ನ ಇದನ್ನ ಎಂಟರ್ ಮಾಡಿದ್ದೆ. ಸೊ ಈ ಅಡ್ರೆಸ್ಗೆ ನನಗೆ ಡೆಲಿವರಿ ಆಗುತ್ತೆ. ಸೊ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಸೊ ಅಲ್ಲಿ ಇನ್ನೊಂದು ಸರ್ತಿ ನಿಮಗೆಲ್ಲ ನಿಮ್ಮದು ಐಟಮ್ ಲಿಸ್ಟ್ನ ಮತ್ತು ಐಟಮ್ಸ್ ವ್ಯಾಲ್ಯೂಸ್ನೆಲ್ಲ ತೋರಿಸುತ್ತೆ. ಸೊ ಕನ್ಫರ್ಮ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ಕನ್ಫರ್ಮ್ ಆರ್ಡರ್ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಮೋಡನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಇವಾಗ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಕ್ಯಾಶ್ ಆನ್ ಡೆಲಿವರಿನ ಕ್ಲಿಕ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ಆರ್ಡರ್ ಪ್ಲೇಸ್ ಆದ ತಕ್ಷಣ ಈ ಥರ ಗ್ರೀನಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಆರ್ಡರ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಸೊ ನೀವೇನಾದರೂ ಆರ್ಡರ್ನ ನೋಡಬೇಕಂದ್ರೆ ವ್ಯೂ ಆರ್ಡರ್ಸ್ ಮೇಲೆ ಹೋಗಬೇಕು. ನಾನು ಆಲ್ರೆಡಿ ಆರ್ಡ್ರ್ ಮಾಡಿದ್ದೆ, ಸೊ ಅದು ಕ್ಯಾನ್ಸಲ್ ಹಾಕಿದ್ದೆ. ಸೊ ಅದಕ್ಕೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಮಾಡಿರೋ ಆರ್ಡರ್ ನೋಡಿರಿ, ಸ್ವೀಟ್ ಪೊಟ್ಯಾಟೊ, ಗ್ರೀನ್ ಚಿಲ್ಲಿ ಎಲ್ಲ ಇದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲೆಲ್ಲ ನಮ್ಮದು ಆರ್ಡರ್ ಹಿಸ್ಟ್ರಿನೆಲ್ಲ ತೋರಿಸುತ್ತೆ. ಆರ್ಡರ್ ಪ್ಲೇಸ್ ಆಗಿದೆಯಾ, ಆರ್ಡರ್ ಪ್ರೊಸೀಡಲ್ಲಿದೆಯಾ, ಅಥವಾ ಆರ್ಡರ್ ಪಿಕ್ ಆಗಿದೆಯಾ, ಔಟ್ ಆಫ್ ಡೆಲಿವರ್ಡ್ ಎಲ್ಲ ಸ್ಟೇಟಸ್ನು ಇಲ್ಲಿ ನಾವು ನೋಡ್ಬೋದು. ಮತ್ತು ನಾವು ಮೇನ್ ಮೆನ್ಯೂಗೆ ಹೋಗಿ ಬೇರೆ ಆಪ್ಷನ್ಸ್ಗಳನ್ನ ಮತ್ತೆ ಆರ್ಡರ್ ಮಾಡಬೇಕಂದ್ರೆ ಮೇನ್ ಮೆನ್ಯೂ ಮೇಲೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮತ್ತೊಂದು ಸರ್ತಿ ಐಟಮ್ಸ್ನ ಆ್ಯಡ್ ಅಪ್ ಮಾಡ್ಬೋದು. ಸೊ ಇಷ್ಟು ಒಂದು ಆರ್ಡರ್ನ ನಾವು ಮಾಡಬೇಕಾದಂಥ ಒಂದು ಪ್ರೊಸೀಜರ್ಸು. ನಿಮಗೇನಾದರೂ ಇನ್ನೂ ಸಮಸ್ಯೆಗಳಿದ್ದಲ್ಲಿ, ಅನುಮಾನಗಳಿದ್ದಲ್ಲಿ, ಆರ್ಡರ್ ಮಾಡಲು ನೀವು ಇನ್ನೂ ಸಮಸ್ಯೆ ಎದುರಿಸ್ತಾ ಇದ್ದರೆ ದಯವಿಟ್ಟು 9880622357 ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾವು ನಿಮಗೆ ಗೈಡ್ ಮಾಡ್ತೀವಿ. ಥ್ಯಾಂಕ್ ಯು.